ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾನಿವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಮೀಸಲು ಕ್ಷೇತ್ರ, ಚಿನ್ನದ ನಾಡು, ಕ್ಷೀರ ಕ್ರಾಂತಿಗೆ ಕಾರಣವಾದಂಥ ಕೋಲಾರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೌತಮ್. ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ವೇದಿಕೆ ಕೂಡ ಸಿದ್ಧವಾಗಿದೆ. ಇವತ್ತಿನ ವಿಶೇಷ, ನಮ್ಮೊಂದಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಮಲ್ಲೇಶ್ ಬಾಬು ಅವರೇ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ವೇದಿಕೆಯಲ್ಲಿದ್ದಾರೆ. ಮೈತ್ರಿ ಪರವಾಗಿ ಮಾತನಾಡೋದಕ್ಕೆ ಅಭ್ಯರ್ಥಿ ಹಾಗೂ ಬಿಜೆಪಿ ನಾಯಕರು ಹಾಗೂ JDS ನಾಯಕರು, ಅದರ ಜೊತೆಯಲ್ಲಿ BSP ನಾಯಕರು ಕೂಡ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಅಭ್ಯರ್ಥಿಯನ್ನು ಮಾತನಾಡಿಸೋ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಮಲ್ಲೇಶ್ ಬಾಬು ಅವರೇ, ಈ ಕ್ಷೇತ್ರವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬರೋದಕ್ಕೆ ಮೈತ್ರಿ ಪಾಳೆಯ ಸಜ್ಜಾಗಿ ನಿಂತಿದೆ. ನಿಮ್ಮ ಕ್ಷೇತ್ರದ ಮೇಲಿರುವಂಥ ಕನಸೇನು? ಎಲ್ಲರಿಗೂ ನಮಸ್ಕಾರ. ಏನು ಈ ಲೋಕಸಭಾ ಚುನಾವಣೆ ಏಪ್ರಿಲ್ 26ನೇ ತಾರೀಕು ನಡೆಯಲಿದೆ. ನಮ್ಮ ಕನಸುಗಳು ಏನು ಅಂದರೆ, ಮೊಟ್ಟ ಮೊದಲಾಗಿ APMC ಮಾರ್ಕೆಟ್ ಏನು ಕೋಲಾರ ಜಿಲ್ಲೆಯಲ್ಲಿದೆ, ಅದು ಸುಮಾರು 40 ಎಕರೆಯಲ್ಲಿದೆ. ಅದನ್ನು ದೊಡ್ಡದಾಗಿ ಮಾಡಬೇಕು, ಸುಮಾರು ಒಂದು 100-150 ಎಕರೆಯಲ್ಲಿ ಮಾಡಿಸ್ಬೇಕು ಅಂತ ಸುಮಾರು ಒಂದು 10 ವರ್ಷದಿಂದ ಒಂದು ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಅದು ಆಗ್ತಾಯಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ವ್ರಿಗೆ ಹೋಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲ್ಲ ಅಂತೇಳಿ ವಾಪಸ್ ಬಂದಿದೆ. ಇದು ಒಂದು ಆದ್ಯತೆ ಕೊಡಬೇಕಾಗಿತ್ತೆ. ಮತ್ತು ಎರಡನೇದು, ನಮ್ಮ ಕೋಲಾರ ಜಿಲ್ಲೆ ನೀರಾವರಿ ಯೋಜನೆಗಳು ಮಾಡಬೇಕಾಗುತ್ತೆ. ಈ ನೀರಾವರಿ ಯೋಜನೆಗಳು ಏನು ನಮ್ಮ ಕೃಷ್ಣ ನದಿ ಪಕ್ಕದ ಆಂಧ್ರ ಅಲ್ಲಿ ಬಂದಿದೆ, ಅದನ್ನು ಆ ನೀರನ್ನು ಇಲ್ಲಿ ತರಬೇಕಾಗುತ್ತೆ ಅಂದರೆ ಮೋದಿ ಅವರ ಸಹಕಾರ ಬೇಕಾಗುತ್ತೆ, ಕೇಂದ್ರ ಸರ್ಕಾರದ ಒಂದು ಸಹಾಯ ಬೇಕಾಗುತ್ತೆ. ಅದು ನಮ್ಮ ಕುಮಾರಣ್ಣ ಮತ್ತು ಏನು ದೇವೇಗೌಡರು ಅಪ್ಪಾಜಿ ನೀರಾವರಿ ಯೋಜನೆಗಳ ಕನಸೇನಿದೆಯೋ ಅದು ಈಡೇರಿಸಬೇಕಾದ್ರೆ ಅದನ್ನು ಮನವೊಲಿಸಿ ಅದನ್ನು ಈ ನೀರು ತರೋಕ್ಕೆ ಇಲ್ಲೊಂದು ಉಪಯೋಗ ಆಗುತ್ತೆ. ಈ ಎರಡು ಇದು ಬಿಟ್ಟು ಮೂರನೇದು ಏನು ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಏನೋ ಒಂದು ಕನಸಿದೆ. ಯಾಕಂದರೆ ಇವಾಗ ನಾವು ಕಾಂಗ್ರೆಸ್ ಸರ್ಕಾರ ITI ಮತ್ತು ಡಿಗ್ರಿ ಹೋಲ್ಡರ್ಸ್ಗೆ ಪ್ರತಿ ತಿಂಗಳು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರನ್ನ ದುಡ್ಡು ಕೊಟ್ಟು ಸೋಂಬೇರಿ ಮಾಡ್ತಿದ್ದಾರೆ ಹೊರತು ಅವ್ರನ್ನ ಕೈ ಕೆಲಸ ಕೊಡ್ತಾ ಇಲ್ಲ. ಕೈ ಕೆಲಸ ಕೊಟ್ಟರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನ ನಡೆಸೋಕ್ಕೆ ಸುಲಭ ಆಗುತ್ತೆ. ಈ 3 ಅಂಶದಲ್ಲಿ ನಾವು ಏನು ಇವತ್ತು ಚುನಾವಣೆ ನಡೆಯುತ್ತೋ ಈ 3 ಅಂಶ ಇಟ್ಕೊಂಡೇ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಓಕೆ, ಇದು ಮೈತ್ರಿ ಅಭ್ಯರ್ಥಿಯ ಒಂದು ಕ್ಷೇತ್ರದ ಮೇಲಿರುವಂಥ ವಿಷನ್. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್, ಒಂದಷ್ಟು ಬಣ ರಾಜಕೀಯಗಳ ನಡುವೆಯೂ ಕೂಡ ಗೌತಮ್ ಅವರ ಅಭ್ಯರ್ಥಿ ಅನ್ನುವ ಅನೌನ್ಸ್ಮೆಂಟ್ ಆಗುತ್ತೆ. ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಕಾಂಗ್ರೆಸ್ನ ಅಭ್ಯರ್ಥಿಗೆ ಕ್ಷೇತ್ರದ ಮೇಲಿರುವಂಥ ವಿಷನ್ ಏನು? KV ಗೌತಮ್ರವರು ಈಗ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಮೀಸಲು ಕ್ಷೇತ್ರದ ಅಭ್ಯರ್ಥಿ. ಅವರು ತುಂಬ ಎಜುಕೇಟೆಡ್ ಇದ್ದಾರೆ ಮತ್ತು ಸಂಸ್ಕಾರವಂತರಿದ್ದಾರೆ ಮತ್ತು ಗ್ರಾಸ್ ರೂಟ್ ಲೆವೆಲಿಂದ ರಾಜಕಾರಣ ಕಂಡವರು. ಯುವ ಕಾಂಗ್ರೆಸ್ಸಿಂದ, ಸ್ಟೂಡೆಂಟ್ ಕಾಂಗ್ರೆಸ್ಸಿಂದ ಅವರೆಲ್ಲ ಮೇಲೆ ಬಂದುಬಿಟ್ಟು ಅವರಿಗೆ ಒಂದು ದೊಡ್ಡ ವಿಷನ್ ಇದೆ. ಕೋಲಾರ ಜಿಲ್ಲೆನ ದೊಡ್ಡ ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಬೇಕು ಅಂತ ಬಿಟ್ಟು ಅವ್ರು ಹೊರಟಿದ್ದಾರೆ. ಅದು ಖಂಡಿತ ಆಗುತ್ತೆ. ಯಾಕಂತಂದರೆ ಅವ್ರು ಖಂಡಿತ ಗೆಲ್ತಾರೆ ಅನ್ನೋದಕ್ಕೆ ಏನು ಕಾರಣಗಳು ಹೇಳ್ತೀನಿ ಅಂತಂದರೆ, 2013ರಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕರ್ನಾಟಕದಲ್ಲಿ ಏನು ಸರ್ಕಾರ ಇತ್ತು, ಏನು ಅವರು ಆಶ್ವಾಸನೆ ಕೊಟ್ಟಿದ್ದರು ಜನಗಳಿಗೆ ಪ್ರಣಾಳಿಕೆಯಲ್ಲಿ, ಅಷ್ಟು ಆಶ್ವಾಸನೆಗಳನ್ನ ಈಡೇರಿಸಿರೋಂಥದ್ದು, ಜನಗಳಿಗೆ ತನ್ನ ಮೂಲಕ ನಂಬಿಕೆ ಬರೋಂಥದ್ದು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ. ಹಾಗೆಯೇ ಹೋದ BJP ಸರ್ಕಾರ ಇದ್ದಾಗ ಜನಗಳೆಲ್ಲ ತುಂಬ ಕಷ್ಟದಲ್ಲಿದ್ದರು, ಸೊಸೈಟಿಯನ್ನು ತುಂಬ ಕೆಟ್ಟೋಗಿತ್ತು. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ನಾವು 5 ಗ್ಯಾರಂಟಿಗಳನ್ನ ನಾವು ನಮ್ಮ ಜನಗಳಿಗೆ ಮತದಾರರಿಗೆ ನೀಡಿದ್ವಿ. ನಾವು 5 ಗ್ಯಾರಂಟಿಗಳನ್ನ ಇವರು ಕೊಡ್ತಾರೆ. ಯಾಕಂತಂದರೆ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಒಬ್ಬ ನಾಯಕರು ಮತ್ತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅನ್ನೋ ಕಾರಣಕ್ಕೆ ಅವರು ನಂಬಿಕೆ ಇಟ್ಟು ನಮಗೆ ಮತ ಕೊಟ್ಟಿದ್ದಾರೆ. ಸುಮಾರು 134 ಕ್ಷೇತ್ರಗಳಲ್ಲಿ ನಮಗೆ ಅತ್ಯಧಿಕವಾದಂಥ ಒಂದು ಸ್ಥಾನಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಮಗೆ ಲೋಕಸಭೆಯಲ್ಲಿ ನಮಗೆ ಅದೇ ಒಂದು
ಗ್ಯಾರಂಟಿ ಇಟ್ಕೊಂಡು ಆಗ ನಾವು ಬರೀ ಗ್ಯಾರಂಟಿ ಹೇಳಿದ್ವಿ, ಈಗ ಕಾರ್ಯಗತಗೊಳಿಸಿದ್ದಾರೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತಿನ ದಿನ 5 ಗ್ಯಾರಂಟಿಗಳು ಈಡೇರಿಸಿರುವಂಥದ್ದು. ಜನಗಳು ಸಮೃದ್ಧಿಯಾಗಿ, ಸುಖವಾಗಿ, ಶಾಂತಿಯಾಗಿ ಈ ರಾಜ್ಯದಲ್ಲಿ ಬದುಕ್ತಾ ಇರೋಂಥ ನಂಬಿಕೆಯಿಂದ ನಮ್ಮ ಕೆ.ವಿ. ಗೌತಮ್ರವರು ಏನಿದ್ದಾರೆ ನಮ್ಮ ಅಭ್ಯರ್ಥಿಗಳು, ಅವನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದೇ ಗೆಲ್ಲಿಸ್ತಾರೆ. ನಮ್ಮ ಸ್ಟಾರ್ ಪ್ರಚಾರಕರು ಯಾರು ಅಂತ ಹೇಳಿದ್ರೆ, ನಮ್ಮ ಸ್ಟಾರ್ ಪ್ರಚಾರಕರು ಒಬ್ಬ ಕೂಲಿ ಕಾರ್ಮಿಕ ನಮ್ಮ ಸ್ಟಾರ್ ಪ್ರಚಾರಕ, ಒಬ್ಬ ಹೂವು ಮಾರುವ ಹೆಣ್ಣು ಮಗು ನಮ್ಮ ಸ್ಟಾರ್ ಪ್ರಚಾರಕಿ, ಒಬ್ಬ ಹಣ್ಣು ಮಾರೋ ಹೆಣ್ಣು ಮಗು ಸ್ಟಾರ್ ಪ್ರಚಾರಕಿ, ನಮ್ಗೆ ಆಟೋ ಚಾಲಕ ನಮ್ಮ ಸ್ಟಾರ್ ಪ್ರಚಾರಕ. ಹಾಗೆಯೇ ಮಧ್ಯಮ ವರ್ಗದ ಜನತೆ ಅವರೇ ಸಹ ನಮ್ಮ ಪಕ್ಷದ ಬಗ್ಗೆ ಅವರೇ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಕೆ.ವಿ. ಗೌತಮ್ರವರು ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಇಲ್ಲಿ ಅನ್ನೋ ಮಾತುಗಳು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಒಂದು ಕಡೆ ಕಾಂಗ್ರೆಸ್ಗೆ ತನ್ನದಾದಂಥ ವಿಷನ್ ಇದೆ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಕಾರ್ಯಕರ್ತರು ಬಹಳ ಜೋಶಲ್ಲಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಇಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ ನಡುವೆ ಕೂಡ BSP ಪಾರ್ಟಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ನಿಮ್ಮ ಪ್ರಕಾರ? ಕೋಲಾರ ಕ್ಷೇತ್ರದಲ್ಲಿ ನಾನು ಸ್ಥಳವಂತಿಕ. ಸುಮಾರು ನಾನು 30-35 ವರ್ಷಗಳಿಂದ ಹೋರಾಟದಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದೇನೆ. ಜೊತೆಗೆ ನಾನು 25 ವರ್ಷಗಳಿಂದ ನಾನು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಕೂಡ ಸಹ ಮಾಡುತ್ತಿದ್ದೇನೆ. ಕೋಲಾರ ಜಿಲ್ಲೆ ಈ ದೇಶದಲ್ಲಿ ಅತಿ ಹಿಂದುಳಿದ ಪ್ರದೇಶ. ಆದರೆ ಸುಮಾರು 75 ವರ್ಷಗಳಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಮತ್ತು ನೀರಾವರಿ ಯೋಜನೆಗಳಿಲ್ಲ. ಮತ್ತು ಹೆಚ್ಚು ಈ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಟ್ಟಿರ್ತಕ್ಕಂಥ ಈ KGFನಲ್ಲಿ ಈಗ ಈ ಚಿನ್ನದ ನಾಡಲ್ಲಿ ಇವತ್ತು ಬರಪೀಡಿತವಾದ ಪ್ರದೇಶವಾಗಿದೆ. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ ಆಳುವ ಸರ್ಕಾರಗಳು ಇವತ್ತು ಏನಾಗಿದೆ ಅಂತಂದರೆ ಈ ಅನ್ಎಂಪ್ಲಾಯ್ಮೆಂಟ್ಸ್ ಏನು ಇವತ್ತು ತಾವು ಪೇಪರಲ್ಲಿ ನೋಡಿದ್ರಿ, 2014ರಿಂದ 2024ರವರೆಗೂ ಸುಮಾರು ಕೇಂದ್ರ ಸರ್ಕಾರದ ಉದ್ಯೋಗಗಳೆಲ್ಲ 20ರಷ್ಟು ಕಡಿತ ಆಗಿದೆ. ಅಂದರೆ 20ರಷ್ಟು ಜಾಸ್ತಿ ಆಗಬೇಕಾಗಿತ್ತು. ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ KGFನಲ್ಲಿ ಹೆಚ್ಚು ಸುಮಾರು 30,000 ನಿರುದ್ಯೋಗಿಗಳು ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಅಂಥವರಿಗೆ ಉದ್ಯೋಗ ಕೆಲಸ ಕೊಡೋಂಥ ಕೆಲಸ ಆಗಬೇಕಾಯ್ತು. ಅದರಿಂದ ಬಹುಜನ್ ಸಮಾಜ್ ಪಾರ್ಟಿ 2007ರಿಂದ 2011ರವರೆಗೂ ನಮ್ಮದು ಉತ್ತರ ಪ್ರದೇಶ ಸರ್ಕಾರದಲ್ಲಿದ್ದಾಗ ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ನಾವು ಕೊಟ್ಟಿದ್ದೀರಿ. ಫಸ್ಟು ಎಲ್ಲರೂ ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ 10%, ಹಿಂದುಳಿದ ವರ್ಗದವ್ರಿಗೆ 10%, SC STಗೆ 10% ನಾವು ರಿಸರ್ವೇಷನ್ ಕೊಟ್ರಿ. ಮತ್ತು 1,20,000 ಎಕರೆ ಭೂಮಿಯನ್ನು ಎಲ್ಲ ಸಮಾಜದವ್ರಿಗೂ ನಾವು ಕೊಟ್ಟಿದ್ದೀರಿ. ಮತ್ತು ನೀರಾವರಿ ಯೋಜನೆಗಳನ್ನು ಮಾಡಿದ್ದೀರಿ. ಮತ್ತು ಎಂಪ್ಲಾಯ್ಮೆಂಟ್ಸ್ಗೆ ಬೇರೆ ಬೇರೆ ದೇಶಗಳಲ್ಲಿ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ನಾವು ಬಹುಜನ್ ಸಮಾಜ್ ಪಾರ್ಟಿದಲ್ಲಿ ಈ ಭಾಗದಲ್ಲಿ ಬಂದಿದ್ದಾದರೆ ನಾವು ಈ ದೇಶದಲ್ಲಿ ಎಲ್ಲರೂ ಸರಿ ಸಮಾನವಾಗಿ ಆಳ್ವಿಕೆ ಮಾಡತಕ್ಕಂಥ ನಾವು ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು.